ಧರ್ಮಸ್ಥಳ ಶವ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಒಂದಷ್ಟು ಅಪ್ಡೇಟ್ಸ್ ಇದೆ. ಇವತ್ತು ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಶವಗಳನ್ನ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಿನ್ನಯ್ಯನನ್ನ ಮತ್ತೆ ಕಸ್ಟಡಿಗೆ ಪಡೆಯದಿರಲು ಎಸ್ಐಟಿ ನಿರ್ಧಾರ ಮಾಡಿಕೊಂಡಿದೆ. ಅಂದ್ರೆ ಇಷ್ಟು ದಿನ ಚಿನ್ನಯ್ಯನನ್ನ ಎಸ್ಐಟಿ ಏನು ಕಸ್ಟಡಿಯಲ್ಲಿ ಪಡೆದುಕೊಂಡಿತ್ತು. ಅಂದ್ರೆ ಟೋಟಲ್ ಮೊದಲನೇದಾಗಿ 13 ದಿನ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದ ಚಿನ್ನಯ್ಯ. ಇದಾದ ಬಳಿಕ ಸುಮಾರು 2 ಅಥವಾ 3 ದಿನ ಟೋಟಲ್ ಆಗಿ 15 ದಿನ ಎಸ್ಐಟಿ ಅವರು ಕಸ್ಟಡಿಯಲ್ಲಿ ಪಡೆದುಕೊಂಡಿದ್ರು ಚಿನ್ನಯ್ಯನನ್ನ. ಇದೀಗ ಎಸ್ಐಟಿ ಕಸ್ಟಡಿ ಇದೀಗ ಅಂತ್ಯ ಆಗ್ತಾ ಇದೆ. ಚಿನ್ನಯ್ಯ ಹೇಳಿಕೆಯ ಸಾಕ್ಷ್ಯ ಲಭ್ಯವಾದ ಹಿನ್ನೆಲೆ ವಶಕ್ಕೆ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದೆ. ತನಿಖಾಧಿಕಾರಿ ಮುಂದೆ ಚಿನ್ನಯ್ಯ ಹೇಳಿಕೆಗೆ ಎಲ್ಲಾ ಸಾಕ್ಷ್ಯಗಳು ಸಿಕ್ಕಿದೆ. ಧರ್ಮಸ್ಥಳ ವಿರುದ್ಧದ ಎಲ್ಲಾ ಷಡ್ಯಂತ್ರಕ್ಕೆ ಸಾಕ್ಷ್ಯ ಎಸ್ಐಟಿಗೆ ಲಭ್ಯವಾಗಿದೆ. ಪ್ರಕರಣದ ಷಡ್ಯಂತ್ರಕ್ಕೆ ಪೂರಕವಾದ ಸಾಕ್ಷ್ಯ ಎಸ್ಐಟಿಗೆ ಲಭ್ಯವಾಗಿರುವಂತದ್ದು. ಹಾಗಾಗಿ ಈ ರೀತಿಯಾಗಿ ನಿರ್ಧಾರ ಮಾಡಿದೆ. ನನ್ನನ್ನು ಬಳಸಿ ಧರ್ಮಸ್ಥಳಕ್ಕೆ ಕಳಂಕ ತರಲು ಹೊರಟಿದ್ದಾರೆ. ನನ್ನನ್ನ ಬಳಸಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನ ತರಲು ಷಡ್ಯಂತ್ರ ಮಾಡಿಕೊಂಡಿದ್ದಾರೆ, ಪ್ಲಾನಿಂಗ್ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಈ ಒಂದು ವಿಚಾರಣೆ ವೇಳೆ ಬಾಯಿ ಬಿಟ್ಟಿರುವಂತಹ ಚಿನ್ನಯ್ಯ ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಎಸ್ಐಟಿ ಮುಂದೆ ಹೇಳಿದ್ದಾನೆ ಚಿನ್ನಯ್ಯ. ಹೀಗಾಗಿ ಚಿನ್ನಯ್ಯನನ್ನ ಮತ್ತೆ ಕಸ್ಟಡಿಗೆ ಪಡೆಯದಿರಲು ಇದೀಗ ಎಸ್ಐಟಿ ನಿರ್ಧಾರ ಮಾಡಿಕೊಂಡಿದೆ. ಈಗಾಗಲೇ ಸುಮಾರು 15 ದಿನಗಳ ಕಾಲ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ನಡೆದಿದೆ. ಒಂದಷ್ಟು ವಿಚಾರಣೆಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಮಹಜರಿರಬಹುದು ಅಥವಾ ಶೋಧ ಕಾರ್ಯ ಇರಬಹುದು, ಎಲ್ಲವೂ ಕೂಡ 15 ದಿನಗಳಲ್ಲಿ ಅಂತ್ಯ ಆಗಿದೆ. ಅಂದ್ರೆ ಫೈನಲ್ ಆಗಿ ಒಂದಷ್ಟು ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಚಿನ್ನಯ್ಯ. ಅಂದ್ರೆ ಮಾಸ್ಕ್ ಮ್ಯಾನ್ ಅಂತ ನಾವೇನ್ ಹೇಳ್ತಾ ಇದ್ವು, ಚಿನ್ನಯ್ಯ ಫೈನಲ್ ಆಗಿ ಎಲ್ಲವೂ ಕೂಡ ಇದೀಗ ಸತ್ಯ ಹೇಳಿದ್ದಾನೆ, ಒಂದಷ್ಟು ಸತ್ಯವನ್ನ ಕಕ್ಕಿದ್ದಾನೆ. ಹಾಗಾಗಿ ಫೈನಲಿ ಇನ್ನೇನು 15 ದಿನ ಎಸ್ಐಟಿ ಕಸ್ಟಡಿ ತೆಗೆದುಕೊಂಡಿತ್ತು. ಕೋರ್ಟ್ ಸೂಚನೆ ಕೊಟ್ಟಿತ್ತು. ಮೊದಲನೇದಾಗಿ ಒಂದು 10 ರಿಂದ 11 ದಿನ ಕಸ್ಟಡಿ ತೆಗೆದುಕೊಳ್ಳಿ ಚಿನ್ನಯ್ಯನ ಅಂತ ಹೇಳಿ. ಯಾಕೆ ಅಂತಂದ್ರೆ ಇನ್ನೂ ವಿಚಾರಣೆ ಬಾಕಿ ಇತ್ತು. ಇದಾದ ಬಳಿಕ ಕನಿಷ್ಠ 3 ದಿನ ಆದ್ರೂ ಇನ್ನೂ ಎಸ್ಐಟಿಗೆ ಏನು ಕಸ್ಟಡಿಗೆ ಬೇಕಾಗಿದೆ, ಇನ್ನೂ ಒಂದಷ್ಟು ವಿಚಾರಣೆ ಬಾಕಿ ಇದೆ ಅಂತ ಹೇಳಿ ಎಸ್ಐಟಿ ಬೆಳ್ತಂಗಡಿ ಪೊಲೀಸರು ಕೂಡ ಒಂದಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು. ಈ ಹಿನ್ನೆಲೆ ಇನ್ನು 3 ದಿನ ಹೆಚ್ಚಾಗಿ ಅಂದ್ರೆ ಟೋಟಲ್ ಆಗಿ 15 ದಿನ ಈ ಒಂದು ಎಸ್ಐಟಿ ಕಸ್ಟಡಿಯಲ್ಲಿ ವಿಚಾರಣೆ ನಡೆದಿದೆ. ಫೈನಲ್ ಆಗಿ ಎಲ್ಲವೂ ಕೂಡ ಸತ್ಯ ಹೇಳಿದ್ದಾನೆ. ನಿನ್ನೆ ಅಥವಾ ಮೊನ್ನೆಯೂ ಕೂಡ ಚಿನ್ನಯ್ಯ ಹೇಳಿರುವಂಥದ್ದು ಎಸ್ಐಟಿ ಅಧಿಕಾರಿಗಳ ಮುಂದೆ. ಅಂದ್ರೆ ನೋಡಿ, ಎಲ್ಲವೂ ಕೂಡ ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ನನಗೆ ಕ್ಷಮಿಸಿ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ, ನನ್ನನ್ನ ಬಳಸ್ಕೊಂಡಿದ್ದಾರೆ, ಈ ಒಂದು ಪ್ಲಾನಿಂಗ್ ಅಲ್ಲಿ ನನ್ನನ್ನ ಬಳಸ್ಕೊಂಡಿದ್ದಾರೆ, ಏನೋ ತಪ್ಪು ಮಾಡಿದ್ದೀನಿ ದುಡ್ಡಿಗೋಸ್ಕರ, ಏನೋ ಹೇಳಿದ್ರು ನಾನು ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನನ್ನ ಕ್ಷಮಿಸಿ, ನನ್ನ ಬಿಟ್ಟು ಬಿಡಿ, ಇದರಿಂದ ನಾನು ಹೊರಗೆ ಬರಬೇಕು, ಇಷ್ಟೆಲ್ಲ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿ ಚಿನ್ನಯ್ಯ ಕಣ್ಣೀರು ಹಾಕಿದ್ದ. ಯಾವಾಗ ನಿನ್ನೆ ಅಥವಾ ಮೊನ್ನೆ ಚಿನ್ನಯ್ಯ ಕಣ್ಣೀರು ಹಾಕಿದ್ದ ಪೊಲೀಸರ ಮುಂದೆ. ಹಾಗಾಗಿ ಇನ್ನೇನು ಫೈನಲಿ ಎಲ್ಲವೂ ಕೂಡ ನಿರ್ಧಾರ ಆಗಿದೆ. ಒಂದಷ್ಟು ಸತ್ಯ ಹೊರಬಿಟ್ಟಿದ್ದಾನೆ, ಬಾಯ್ ಬಿಟ್ಟಿದ್ದಾನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಮುಂದಿನ ನಡೆ ಏನು, ಮುಂದೇನ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು, ಅದರಲ್ಲೂ ಕೂಡ ಚಿನ್ನಯ್ಯ ಕೇಸ್ ಮುಂದೆ ಏನಾಗುತ್ತೆ ಅಂದ್ರೆ, ಇವಾಗ ಎಸ್ಐಟಿ ಕಸ್ಟಡಿ ಅಂತ್ಯ ಆಗುತ್ತೆ ಅಂತಂದ್ರೆ ಚಿನ್ನಯ್ಯಗೆ ಏನಾದ್ರೂ ಜೈಲ್ ಆಗುತ್ತಾ ಅಥವಾ ಬೇರೆ ಏನಾದ್ರೂ ವಿಚಾರಣೆಗೆ ಕರಿಬಹುದಾ ಅಥವಾ ಅಲ್ಲೇ ಏನಾದ್ರೂ ಇಟ್ಕೊಳ್ಬಹುದಾ, ಇನ್ನು ಮುಂದೆ ಏನೆಲ್ಲ ಆಗ್ಬಹುದು ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ.